ವಿಜಯನಗರ ಗೋವಿಂದರಾಜ ನಗರದಿಂದ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSY ಎಲ್ಲರಿಗೂ ಸ್ವಾಗತ. ಆರಾಮಾಗಿ ಕೂತ್ಕೊಳ್ಳಿ. ಎಲ್ಲರೂ ಕಾಂಗ್ರೆಸ್ ಆಫೀಸ್ ಬಂದಿದ್ದೀರಾ, ದೇವಸ್ಥಾನ ಇದ್ದಂಗೆ ನಿಮ್ಗೆಲ್ಲ. ದೇವಸ್ಥಾನ ಅಲ್ವಾ? ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ನೀವೆಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ. ಕಚೇರಿಗೆ ಗೌರವ ಕೊಡಲಿಲ್ಲ ಅಂದ್ರೆ ನಿಮ್ಮನ್ನ ಈಚೆ ಕಳಿಸ್ತೀನಿ. ಇದು ನಿಮ್ಮ ದೇವಸ್ಥಾನ. ಇಲ್ಲಿ ಬಂದರೆ ಗೌರವದಿಂದ ನಡ್ಕೊಳ್ಳಿ, ನಾವು ಗೌರವದಿಂದ ಮಾತಾಡ್ತೀವಿ. ಈ ದೇವಸ್ಥಾನಕ್ಕೆ ನಿಮ್ ಕೃಷ್ಣಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಕಟ್ಟಕ್ಕೆ. ಇದಕ್ಕೆ ಅದಕ್ಕೂ ಬಂದು ನೀವು ಅವಮಾನ ಮಾಡ್ತೀವಿ, ನಾವು ಟಾರ್ಗೆಟ್ ಮಾಡಲ್ಲ. ಆದ್ರಿಂದ ಕೃಷ್ಣಪ್ಪನವ್ರಿಗೆ ನೀವು ಎಷ್ಟು ವರ್ಷದಿಂದ ಗೊತ್ತು? MLA ಇಂದ ಗೊತ್ತಿರ್ಬೇಕು. ಪ್ರಿಯಾ ಕೃಷ್ಣ ಎಷ್ಟು ದಿವಸದಿಂದ ಗೊತ್ತು? ನಾನು 50 ವರ್ಷದಿಂದ ಗೊತ್ತು ಕೃಷ್ಣಪ್ಪ. ಅವ್ರು ಏನ್ ಕೊಡುಗೆ ಅನ್ನೋದು ನನಗೂ ಸಹ ಗೊತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಸಾವಧಾನ ಹೇಳಿದ್ದಾರೆ, ಕೇಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕೂಗಾಡ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಸಾವಧಾನ ಬಂದಿದ್ದೀರಿ, ನಿಮ್ ಪಕ್ಷದ ಕಚೇರಿ ಆರಾಮಾಗಿ ಕೂತ್ಕೊಳ್ಳಿ. ನೀವೆಲ್ಲ ಮಾತು ನಾನು ಕೇಳ್ತೀನಿ. ನಾವಿರೋದೇ ನಿಮ್ ಮಾತು ಕೇಳಕ್ಕೆ. ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅದನ್ನ ಮಾಡಕ್ಕೆ ಸರ್ವ ಪ್ರಯತ್ನ ನಾವು ಮಾಡ್ತೇವೆ. ಆದ್ರಿಂದ ಕೃಷ್ಣಪ್ಪನವರಾಗ್ಲಿ, ಪ್ರಿಯ ಕೃಷ್ಣ ಆಗ್ಲಿ, ಅದು ನನಗೇನು ಹೊಸದಲ್ಲ. ಅವ್ರಿಗೆ ನಾನು ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತಿಂದ 50 ವರ್ಷದಿಂದ ನನಗೆ ಪರಿಚಯ. ನಾನು ಕೃಷ್ಣಪ್ಪನವರು ಕಾಲೇಜಲ್ಲಿ ಇದ್ವಿ, ಒಂದೇ ಕಾಲೇಜಲ್ಲಿ ಹೋದವ್ರು ನಾವು, ರೇಣುಕಾಚಾರ್ಯ ಕಾಲೇಜಲ್ಲಿ. ಆದ್ರಿಂದ ಕೃಷ್ಣಪ್ಪನವ್ರ ಬಗ್ಗೆ ನೀವೇನು ಹೇಳೋದು ಬೇಕಾಗಿಲ್ಲ. ಅನ್ಯಾಯ ಆಗಿದೆ ಇಲ್ಲ ಅಂತ ಹೇಳಿಲ್ಲ. ಎಲ್ರಿಗೂ ಸಹ ಆಸೆ ಇರುತ್ತೆ, MLA ಆದ್ಮೇಲೆ ನಾವು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವಕಾಶ ಕೊಡಕ್ಕಾಗೋದು 136 ಜನದಲ್ಲಿ ನಾವು ಅವಕಾಶ ಕೊಡಕ್ಕಾಗೋದು 35 ಜನಕ್ಕೆ ಮಾತ್ರ. ಕೆಲವರಿಗೆ 9 ಜನಕ್ಕೆ ನಾವು ಮೊದಲನೇ ಕಂತಲ್ಲಿ ಇದ್ದವ್ರಿಗೆಲ್ಲ ಕೊಟ್ವಿ. 2ನೇ ಕಂತಲ್ಲಿ ಹೊಸಬ್ರಿಗೆ ತೆಗೆದು ಸರ್ವ ಪ್ರಯತ್ನವನ್ನು ಸಹ ಮಾಡಿದ್ವಿ. ಆ ಕೃಷ್ಣಪ್ಪನವ್ರ ಹತ್ರ ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಸಹ, ಹಂತದಲ್ಲೂ ಸಹ ನಾನು ಮಾತಾಡ್ತಾ ಇದ್ದೆ. ನೋಡಿ ಕೃಷ್ಣಪ್ಪನವ್ರ ಈಗ ನಡೀತಾ ಇದೆ, ಈಗ ಮಾತಾಡ್ತಾ ಇದ್ದೀವಿ, ನೋಡೋಣ, ಪ್ರಯತ್ನ ಮಾಡೋಣ. ನಿಮ್ಮ ಅದೃಷ್ಟ ಹೇಗಿದೆ, ದೇವರ ಅದೃಷ್ಟ, ದೇವರ ಆಶೀರ್ವಾದ ಎಷ್ಟಿದೆ ಅಂತ ಹೇಳಿ ಪ್ರಯತ್ನ ಮಾಡಂತ ಸರ್ವ ಪ್ರಯತ್ನ ಸಹ ಮಾಡಿದ್ವಿ. ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಪ್ರಿಯಾ ಕೃಷ್ಣನ್ ಬಗ್ಗೆ ಬಹಳ ಅಪಾರವಾದ ಪ್ರೇಮ ಇದೆ. ನಾವು ಸಣ್ಣ ಹುಡುಗ ಮುಂದೆ ಬರಲಿ ಅಂತ ಅವ್ರಿಗೂ ಆಸೆ ಇದೆ. 6 ಜನ ಒಕ್ಕಲಿಗರ ಮಂತ್ರಿ ಇದ್ದಾರ್ರಿ. ಎಷ್ಟು ಜನಕ್ಕೆ ಮಾಡಕ್ಕಾಗುತ್ತೆ? ಎಲ್ರಿಗೂ ಮಾಡ್ಬೇಕಲ್ಲ. ಆಯ್ತು, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಆದ್ರಿಂದ ನೀವು ಅದ್ರ ಡಿಬೇಟ್ ಮಾಡಾಗಿದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಆಯ್ತು, ನೀವು ನನಗೆ ಹೇಳಿದೀನಿ, ಅನ್ಯಾಯ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಅವಕಾಶ ಕೊಡ್ಬೇಕಾಗಿತ್ತು. ಆಗ್ಲಿಲ್ಲ, ಬೇರೆ ಏನಾದ್ರು ನಾವು ಮಾಡಕ್ ತಯಾರಿದ್ದೀವಿ. ಅವ್ರಿಗೆ ತೊಂದರೆ ಇಲ್ಲ. ನಾವು ಸ್ಟೀಜಾಗ ಕೃಷ್ಣಪ್ಪನವರಾಗ್ಲಿ, ಪ್ರಿಯಾ ಕೃಷ್ಣವರಾಗ್ಲಿ ಸ್ಟೀಜಾಗ ನಾವು ಬಿಟ್ಕೊಡೋದಿಲ್ಲ. ಕಡೆಯವರೆಗೂ ಸಹ ಏನಾದ್ರು ಪ್ರಯತ್ನ ಮಾಡ್ತೀವಿ, ಅವ್ರಿಗೆ ಏನಾದ್ರು ಒಳ್ಳೇದಾಗ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ನೀವೆಲ್ಲ ಇಷ್ಟೊಂದು ರಾಜೀನಾಮೆ ಪತ್ರ ತಂದು ಕೊಟ್ಟಿದ್ದೀನಿ, ಅದ್ರೆಲ್ಲ ನೀವು ವಾಪಸ್ ಇಟ್ಕೊಳ್ಳಿ. ಬೇಡ ಅಂದ್ರೆ ನೀವು ಕೃಷ್ಣಪ್ಪವ್ರಿಗೆ ಏನು ಮಾಡ್ಬೇಕು ಅಂತ ಮಾಡೋದು ಬೇಕಾಗಿಲ್ಲ. ನೋಡಿ, ಕೇಳಿ, ನಾನು ನಿದ್ರೆ ಮಾತ್ರ ಕಾಂಗ್ರೆಸ್ ಅಂತ ನಾನು ತಿಳ್ಕೊಂಡ್ರೆ, ನಾನೇನಾದ್ರು ರಾಜೀನಾಮೆ ಕೊಟ್ರೆ 100 ಜನ ಹರಿಪ್ರಸಾದ್ ತಯಾರಿರ್ತಾರೆ ಕೆಲಸ ಮಾಡಕ್ಕೆ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಯೂತ್ ಕಾಂಗ್ರೆಸ್, NSY ಎಲ್ಲ ಆ ಜವಾಬ್ದಾರಿ ನೀವು ಇಟ್ಕೊಳ್ಳಿ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ತೋರಿಸಿದೆ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್ ಅವ್ರಿಗೂ ಸಹ ಹೇಳಿದ್ದೀನಿ. ಆದ್ರಿಂದ ನೀವೇ ಬಂದು ಭಾಷಣ ಮಾಡಿ. ನಾ ಬ್ಲಾಕ್ ಪ್ರೆಸಿಡೆಂಟ್ ಹೇಳಿದ್ದೀನಿ. ನಾನು ಸುಳ್ಳು ಹೇಳೋಗಿದ್ರೆ ನಾನು ಅವ್ರಿಗೆ ಟೆಲಿಫೋನ್ ತೋರಿಸ್ಬೇಕಾಗಿರ್ಲಿಲ್ಲ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಅವ್ರಿಗೂ ತೋರಿಸಿದ್ದೀನಿ. ಆಯ್ತು, ಎಲ್ಲರೂ ಹೇಳಕ್ಕಾಗಲ್ಲ. ಅವ್ರಿಗೆ ಹೇಳಿರೋದ್ರಿಂದ ನಂಬ್ಕೊಂಡಿರಿ. ಈಗ ನೀವೆಲ್ಲರೂ ಸಹ ಕಾಂಗ್ರೆಸ್ ಆಫೀಸ್ ಬಂದಿದ್ರೆ ನಿಮ್ಗೆಲ್ಲರೂ ಸ್ವಾಗತ. ನಿಮ್ಮ ಕಚೇರಿ ಇದು, ನಿಮ್ಗೆಲ್ಲ ಹಕ್ಕಿದೆ.
ನಮ್ಮ ಹತ್ರ ಬಂದು ನಿಮ್ಗೆ ನಿಮ್ಮ ಬೇಡಿಕೆನ ಮುಂದಿಡಕ್ಕೆ ಅದನ್ನ ನಾವು ಕೇಳಲೇಬೇಕು. ಯಾರು ಸಹ ನಿಮ್ಗೆ ಅಲೆಗಳಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಆಫೀಸ್ ಬಂದ ಮೇಲೆ ಅಷ್ಟೇ ಗೌರವ ಇದೆ, ಯಾಕಂದ್ರೆ ನಾವು ಇದನ್ನ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆ ಎಲ್ಲವೂ ಸಹ ಪುನಃ ನಾನು ವೇಣುಗೋಪಾಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ. ಮತ್ತೆ ಒಂದು ಹೇಳ್ತೀನಿ ಕೇಳಿ, ಪ್ರಿಯಾ ಕೃಷ್ಣನ್ಗೆ ಬಹಳ ವಯಸ್ಸಿದೆ, ಇನ್ನು 50 ವರ್ಷ ರಾಜಕಾರಣ ಮಾಡ್ಬೋದು ಅವರು. ಆದ್ರಿಂದ ನೀವೇನು ಯೋಚನೆ ಮಾಡ್ಬೇಕಾದಿಲ್ಲ. ಏನು ಯೋಚನೆ ಮಾಡ್ಬೇಕಾದ್ರೆ ಒಳ್ಳೆ ಭವಿಷ್ಯ ಇದೆ, ಅದಕ್ಕೆ ನಮ್ಮ ಜವಾಬ್ದಾರಿ. ಕೃಷ್ಣಪ್ಪನವರು ನಮ್ಮ ತರ ನಾವು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೀವಿ. ನಾವು ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಮಾಡಬೇಕು. ಪ್ರಿಯಾ ಕೃಷ್ಣನ್ಗೆ ಏನಾದ್ರು ಡೆಫಿನೆಟ್ಲಿ ಮಾಡ್ತೀವಿ. ಅಲ್ಲಿವರೆಗೂ ಸಹ ನೀವು ಸಾವಧಾನವಾಗಿರಿ. ಈ ರಾಜೀನಾಮೆ ಪತ್ರಿಕೆಗಳೆಲ್ಲ ನೀವು ಹಿಡ್ಕೊಳ್ಳಿ. ನಾನು ಮಾಡಲಿಲ್ಲ ಅಂದ್ರೆ ಅವಾಗ ಬಂದು ನನಗೆ ಕೊಡಿ, ನಾನು ಧನ್ಯವಾದಗಳು. ನಮಸ್ಕಾರ.